ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅನನ್ಯಾಶ್ಚಿಂತಯಂತೋ ಮಾ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸೋದೆ ವಾದಿರಾಜ ಮಠದ ಶ್ರೀಪಾದರು ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥರು ಈ ಸಮಯದಲ್ಲಿ ನಮ್ಮ ಮುಂದೆ ಇದ್ದಾರೆ. ಇವರ ಒಂದು ಆಗಮನ ಈ ಮನೆ 50ನೇ ಮನೆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ದೀಪವನ್ನು ಬೆಳಗಿಸುವುದರ ಮೂಲಕ ಇಲ್ಲಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿಕ್ಕೆ ಇಲ್ಲಿವರೆಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸುತ್ತಿದ್ದೇನೆ. ದೇವರ ಅನುಗ್ರಹ ಆಗಬೇಕಾದರೆ ಗುರುಗಳ ಮೂಲಕ ಆಗಬೇಕು ಅಂಥೇಳಿ ಅನೇಕ ಕವಿಗಳು ಸಂತರು ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ. ಗುರುಗಳ ಮೂಲಕ ದೇವತಾನುಗ್ರಹ ಆಗ್ತದೆ ಅಂಥೇಳಿ ಶ್ರೀಗಳವರು ಇಲ್ಲಿಗೆ ಆಗಮಿಸಿದ್ದು, ಈ ಯಕ್ಷಗಾನ ಕಲಾರಂಗದ 50ನೇ ಮನೆಯ ಉದ್ಘಾಟನೆಗೆ ಶ್ರೀಗಳವರು ಸಿಕ್ಕಿದ್ದು, ಇಲ್ಲಿಗೆ ಆಗಮಿಸಿ ನಮ್ಮೆಲ್ಲರನ್ನು ಹರಿಸಿದ್ದು ನಮಗೆ ಅತ್ಯಂತ ಯಕ್ಷಗಾನ ಕಲಾರಂಗದ ಸರ್ವ ಸದಸ್ಯರಿಗೂ ನಮ್ಮ ಮನೆಯವರಿಗೂ ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ಬಹಳ ಸಂತೋಷದ ಸಮಯ ಅಂತ ನಾನು ಶ್ರೀಗಳವರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಒಂದು ರೀತಿಯಲ್ಲಿ ಶ್ರೀಗಳವರು ಆಗಮಿಸಿದ್ದು ಅಂತ ಹೇಳಿದರೆ ದೇವರ ಪೂರ್ಣ ಅನುಗ್ರಹ ನಮ್ಮ ಪಾಲಿಗೆ ಇದೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿ ಎನ್ನುವ ರೀತಿಯಲ್ಲಿ ನನಗೆ ಭಾವನೆ ಆಗ್ತಾ ಇದೆ. ಸ್ವಾಮೀಜಿ, ದೇವರು ನಮ್ಮ ಪಾಲಿಗಿದ್ದಾರೆ, ದೇವರನ್ನು ನಂಬಿದರೆ ದೇವರು ನಮ್ಮನ್ನು ಖಂಡಿತವಾಗಿಯೂ ಬಿಟ್ಟು ಹಾಕುವುದಿಲ್ಲ ಎನ್ನುವಂತಹ ಒಂದು ದೃಢವಾದ ನಂಬಿಕೆ ಸ್ವಾಮೀಜಿಯವರಿಗೆ ನಮ್ಮ ಯಕ್ಷಗಾನ ಕಲಾರಂಗದ ಪ್ರತಿಯೊಂದು ಕಾರ್ಯಕ್ರಮವು ಬಹಳ ಮನಸ್ಸಿಗೆ ಅವರಿಗೆ ಸಂತೋಷವನ್ನು ನೀಡಿದೆ. ಆದ್ದರಿಂದ ಯಕ್ಷಗಾನ ಕಲಾರಂಗದ ಸಂಸ್ಥೆಯನ್ನು, ಸರ್ವ ಸದಸ್ಯರನ್ನು ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ಬಹಳವಾಗಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರ ಉಪಕಾರವನ್ನು ನಾನು ನೆನೆಸ್ತಾ ಇದ್ದೇನೆ. ಎರಡನೆಯದಾಗಿ ಇಲ್ಲಿ ನಮ್ಮನ್ನು ಗುರುತಿಸಿದ್ದಷ್ಟೇ ವಿನಃ ಈ ಮನೆಯವರಿಗೆ ಮನೆಯನ್ನು ಕೊಟ್ಟದ್ದು ನಾವು ಅಂತ ಹೇಳಿ ಖಂಡಿತವಾಗಿಯೂ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ನಮ್ಮ ಪ್ರತಿಯೊಂದು ಕ್ರಿಯೆಯು ಕೂಡ ಅದರ ಹಿಂದೆ ಇರುವವರು ದೇವರು, ಭಗವಂತನಿರುವುದು. ದೇವರು ನಮ್ಮ ದೇಹದಲ್ಲಿ ಇದ್ದುಕೊಂಡು ನಮ್ಮ ಕ್ರಿಯೆಯನ್ನು ನಡೆಸ್ತಾನೆ ಎನ್ನುವಂತಹ ನಂಬಿಕೆ ಉಳ್ಳವರು ನಮ್ಮ ಮನೆಯವರು. ಆದ್ದರಿಂದ ಇಲ್ಲಿ ನಾವೊಂದು ತೋರ್ಪಡಿಕೆಗೆ ನಾವು ಇದ್ದೇವೆ ವಿನಃ ನಾವು ಕೊಟ್ಟದ್ದು ಅಂತೇಳಿ ಖಂಡಿತವಾಗಿಯೂ ಆಗೋದಿಲ್ಲ. ಈ ಮನೆಯವರು ತಿಳ್ಕೊಳ್ಬೇಕಾದ ಒಂದು ವಿಚಾರ ಏನು ಅಂತ ಕೇಳಿದರೆ, ದೇವರು ನಿಮಗೆ ಅನುಗ್ರಹಿಸಿದ್ದಾರೆ ಎನ್ನುವುದನ್ನು ಮಾತ್ರ ನೀವು ತಿಳಿದುಕೊಳ್ಳಿ ವಿನಃ ವ್ಯಕ್ತಿಯನ್ನು ನೀವು ಗುರುತಿಸಿಕೊಳ್ಬೇಡಿ. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಹೇಳುವುದು ಏನೆಂದರೆ, ನಾಹಂ ಕರ್ತ ಹರಿಕರ್ತ. ಮುರಳಿ ಕಡೆಕಾರ ಯಾವಾಗಲೂ ಈ ಮಾತು ಹೇಳಿದ್ಕೊಳ್ಳಿ ಹೇಳ್ತಾರೆ, ಇದು ಆಚಾರ್ಯ ಯಾವಾಗಲೂ ಹೇಳ್ತಾರೆ ಅಂಥೇಳಿ. ಅಲ್ಲ, ಇದು ಸತ್ಯದ ಮಾತು. ನಾನು ಗುರುಗಳಲ್ಲಿಯೇ ಕೇಳಿದ್ದೇನೆ ಈ ಮಾತು ಸತ್ಯವ ಸುಳ್ಳ ಅಂಥೇಳಿ. ಗುರುಗಳು ಕೂಡ ಇದನ್ನು ಸಾಕ್ಷಿಯಾಗಿ ಹೇಳ್ತಾರೆ, ನೀವು ಹೇಳೋದು ಸತ್ಯ ಅಂಥೇಳಿ. ನಾಹಂ ಕರ್ತ, ನಾನು ಖಂಡಿತವಾಗಿಯೂ ಮಾಡೋದಲ್ಲ. ಹರಿಕರ್ತ ಅಂಥೇಳಿ, ದೇವರು ಮಾಡಿಸುವುದು ಅಂಥೇಳಿ. ನಾವು ರಾತ್ರಿ ಮಲಗಿದಾಗ ನಾವು ಪೂರ್ಣ ವಿಶ್ರಾಂತಿಯಲ್ಲಿ ಇರ್ತೇವೆ, ಆದರೆ ನಮ್ಮ ದೇಹದ ಒಳಗೆ ಒಂದು ಕ್ರಿಯೆ ನಡೀತಾ ಇದೆ, ಉಸಿರಾಟ ಕ್ರಿಯೆ. ಹಾಗಾದರೆ ಈ ಕ್ರಿಯೆಯನ್ನು ನಾನು ಮಾಡುವುದಾದರೆ ನಾನು ನಿದ್ದೆಯಲ್ಲಿ ಇದ್ದುಕೊಂಡು ಮಾಡುವುದು ಹೇಗೆ ಸಾಧ್ಯ? ಹಾಗಾದರೆ ದೇವರು ನಮ್ಮೊಳಗಿದ್ದುಕೊಂಡು ಮಾಡುವುದು ಎನ್ನುವ ಒಂದು ನಂಬಿಕೆ ನಮಗಿದೆ. ಆದ್ದರಿಂದ ಈ ಒಂದು ಕೆಲಸ ಏನಾಯಿತು ಇದಕ್ಕೆ ಪೂರ್ಣ ನಾವಲ್ಲ, ಇದರ ಹಿಂದೆ ಇರತಕ್ಕಂಥ ದೇವರೇ ಇದಕ್ಕೆ ಪೂರ್ಣ ಸಹಕಾರ ನೀಡಿದ್ದು. ಆದ್ದರಿಂದ ಮನೆಯವರು ತಿಳ್ಕೊಳ್ಬೇಕು, ದೇವರು ನಮ್ಮ ಕಷ್ಟವನ್ನು ನೋಡಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಒಂದು ವಿಚಾರ. ಇನ್ನು ಮೂರನೇ ವಿಚಾರ ಇಲ್ಲಿ ಹೇಳುವುದಾದರೆ, ಯಕ್ಷಗಾನ ಕಲಾರಂಗದ ಒಂದು ಸಂಸ್ಥೆಯವರ ಒಂದು ಒಡನಾಟದಿಂದ ನಾನು ಬಹಳ ಸಂತೋಷಪಟ್ಟಿದ್ದೇನೆ. ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ನಾನು ಅನೇಕ ಒಳ್ಳೆಯ ಗುಣಗಳನ್ನು ನಾನು ಕಂಡುಕೊಂಡಿದ್ದೇನೆ. ಒಬ್ಬೊಬ್ಬರಲ್ಲಿ ಇರತಕ್ಕಂಥ ಒಂದು ತಾಳ್ಮೆ, ಅವರ ನೌಕರರಿಂದ ಅವರ ಕೆಳಗಿನವರ ಜೊತೆಯಲ್ಲಿ ಅವರು ಮಾತನಾಡುವ ಒಂದು ಕ್ರಮ, ಬಹಳಷ್ಟು ಒಂದು ವಿನಯ. ಇದು ವಿನಯ ಗುಣ ಹೇಗೆ ಬಂತು ಅಂತ ಕೇಳಿದ್ರೆ, ನಾವು ಸಂಸ್ಕೃತದಲ್ಲಿ ಹೇಳ್ತೇವೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ ಹೇಳ್ತದೆ. ಇವರೆಲ್ಲರೂ ಸುಖಿಗಳಾಗಿದ್ದಾರೆ ಹೇಗೆ ಅಂತ ಕೇಳಿದ್ರೆ, ಇವರಲ್ಲಿ ಇರತಕ್ಕಂಥ ಒಂದು ವಿನಯ ಎಂಬ ಗುಣವೇ ಇವರನ್ನು ಮೇಲಕ್ಕೆ ತಂದದ್ದು ಅಂಥೇಳಿ ನಾನು ಇಲ್ಲಿ ಅನೇಕರಲ್ಲಿ
ನಾನು ಅವರ ಒಟ್ಟಿಗೆ ಸಮಯ ಕಳೆಯುವುದಂದರೆ ನಾನು ಬಹಳ ಸಂತೋಷ ಪಡ್ತೇನೆ. ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಅವರಲ್ಲಿ ಇರತಕ್ಕಂಥ ಒಳ್ಳೆಯ ಗುಣಗಳನ್ನು, ನಾವು ಪ್ರಾಮಾಣಿಕವಾದ ಗುಣಗಳನ್ನು ನಾನು ಕಂಡುಕೊಂಡವನು. ಇದರಲ್ಲಿ ನಾನು ಬಹಳ ಸಂತೋಷವನ್ನು ಪಟ್ಟಿದ್ದೇನೆ. ಆದ್ದರಿಂದ ಈ ಒಂದು ಮನೆಯ ನಿರ್ಮಾಣದಲ್ಲಿ ಗಂಗಾಧರ ರಾಯರು ಅವರ ಒಂದು ಶ್ರಮ ಬಹಳಷ್ಟು ಇತ್ತು. ಅದು ನಾನು ಅಂದಾಜು ಮಾಡಲಿಕ್ಕೆ ಸಾಮಾನ್ಯ ಜನರು ಅಂದಾಜು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಮನೆಯ ನಿರ್ಮಾಣ ಕಾರ್ಯದಲ್ಲಿ ಸುಮಾರು ಒಂದು 10-20 ಸಲ ಇಲ್ಲಿವರೆಗೆ ಅವರ ಸ್ವಂತ ಖರ್ಚಿನಲ್ಲಿ, ಅವರ ವಾಹನದಲ್ಲಿ ಸಮಯ ಒಂದು, ಆಮೇಲೆ ಖರ್ಚು ಬೇರೆ, ಅದರಲ್ಲಿಯೂ ಕೂಡ ಒಂದು ಸಂತೋಷವನ್ನು ಪಟ್ಟಿದ್ದಾರೆ. ಆದ್ದರಿಂದ ಈ ಮನೆಯ ನಿರ್ಮಾಣ ಕಾರ್ಯದಲ್ಲಿ ಗಂಗಾಧರರಾಯರು ಬಹಳಷ್ಟು ಶ್ರಮವಹಿಸಿದ್ದಾರೆ. ಸುಂದರವಾದ ಮನೆಯ ನಿರ್ಮಾಣವನ್ನು ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಮನೆಯ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕೊನೆಯದಾಗಿ ನಾನು ಹೇಳಿದ್ದೇನೆ, ಈ ಮನೆಯವರು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಶ್ರೀಗಳವರು ಪೂರ್ಣ ಅನುಗ್ರಹ ಮಾಡಬೇಕು. ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಹಾಗೂ ಅವರ ಆರೋಗ್ಯವಾಗಿ ಇರುವಂತೆಯೂ ಅವರ ನೆಮ್ಮದಿಯ ಜೀವನ ನಡೆಸುವಂತೆಯೂ ಅವರಿಗೆ ಶ್ರೀಗಳವರು ಅನುಗ್ರಹ ಮಾಡಬೇಕು ಅಂಥೇಳಿ, ಹಾಗೂ ನಮ್ಮ ಯಕ್ಷಗಾನ ಕಲಾರಂಗದ ಸದಸ್ಯರೆಲ್ಲರೂ ಕೂಡ ಅವರ ಒಂದು ನೆಮ್ಮದಿಯ ಜೀವನಕ್ಕೆ ಎಲ್ಲರೂ ಕೂಡ ಆಶೀರ್ವದಿಸಬೇಕು ಅಂಥೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ. ಸರ್ವೇ ಜನಾಃ ಸುಖಿನೋ ಭವಂತು.